ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ಬ್ಲಾಗ್ನಲ್ಲಿ ನಾನು ಸಿಲ್ವರ್ದು ಇಯರಿಂಗ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ, ಅಂದರೆ ಸಿಲ್ವರ್ ಜ್ಯುವೆಲ್ರಿದು. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವಾಗೆಲ್ಲ ನಾನು ತೋರಿಸ್ತಾ ಇರೋದು ಸಿಲ್ವರ್ ಗೋಲ್ಡ್ ಜ್ಯುವೆಲ್ರಿದು, ಅಂದರೆ ತುಂಬಾ ಚೆನ್ನಾಗಿರುವಂತಹ ಚಿನ್ನದ ಲುಕ್ ಬರುವಂತಹ ನೆಕ್ಲೆಸ್ ಕಲೆಕ್ಷನ್ ಆಗಿದೆ. ಸೊ ಇದೆಲ್ಲ ನೀವೆಲ್ಲ ಕೇಳ್ಬೋದು, ಎಷ್ಟಿರ್ಬೋದು ಅಂದರೆ 1,500 ಒಂದು ಅಪ್ ಟು ನಿಮಗೆ ಒಂದು 25,000ವರೆಗೂ ಬರುತ್ತೆ. ಬಿಕಾಸ್ ಅದೆಲ್ಲ 92.5 ಅಂತಾರಲ್ಲ, ಆ ಥರ ಸಿಲ್ವರ್ ಗೋಲ್ಡ್ ಜ್ಯುವೆಲ್ರಿ ಆಗಿರುತ್ತೆ. ಸೊ ಇದು ಯಾವ ಶಾಪ್ ಅಂದರೆ ಅಂಬಿಕಾ ಜ್ಯುವೆಲರ್ಸ್ ಅಂತ. ಸೊ ಫಸ್ಟ್ ಹಾಗೆ ತೋರಿಸ್ತಾ ಇದ್ದೀನಿ. ಗೋಲ್ಡ್ದು ಇದೆ ಇಲ್ಲಿ. ಸೊ ಗೋಲ್ಡ್ ಜ್ಯುವೆಲ್ರಿ ಐಟಮ್ಸ್ ಎಲ್ಲ ಇರುತ್ತೆ, ಮತ್ತು ಸಿಲ್ವರ್ ಐಟಮ್ಸು ಸಿಗುತ್ತೆ. ಸೊ ಇವ್ರ ಶಾಪ್ ಅಡ್ರೆಸ್ನ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಬೋದು. ಸೊ ಅಂಬಿಕಾ ಜ್ಯುವೆಲರ್ಸ್ ಅಂತ. ಸೊ ಇವಾಗ ನಾನು ಇದು ಕಿವಿ ಓಲೆಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಚಿಕ್ಕ ಮಕ್ಳಿಗೂ ಇಡ್ಬೋದು, ದೊಡ್ಡವ್ರೂ ಇಟ್ಕೋಬೋದು. ಬೆಳ್ಳಿ ರಿಂಗ್ಸು, ಅಂದರೆ ಕಿವಿಗೆ ಇಡ್ತೀವಲ್ಲ ಆ ಥರ. ಸೊ ಅವರು ವಿತ್ ಪ್ರೈಸ್ನೇ ಹೇಳ್ಬಿಟ್ಟಿದ್ದಾರೆ, ಅಂದರೆ ಒಂದು 450 ರುಪೀಸ್ ಥರ ಆಗುತ್ತೆ. ಸೊ ಕೆಲವರೆಲ್ಲ ಕೇಳ್ತಾ ಇರ್ತಿರಲ್ಲ ಯಾವ ರೇಟಲ್ಲಿ ಸಿಗ್ಬೋದು, ಯಾವ ಒಂದು ಪ್ರೈಸಲ್ಲಿ ಅಂತ. ಸೊ 450ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ಬಿಕಾಸ್ ಇವಾಗೆಲ್ಲ ಸಿಲ್ವರ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಇದೆಲ್ಲ ನೋಡಿ ಒಂದು 700, 650 ಆ ಥರ ಬರುತ್ತೆ. ಮತ್ತು ಇದು ನೋಡಿ ವೈಟ್ ಸ್ಟೋನಲ್ಲಿ ಬೆಳ್ಳಿದು, ಇದು ಬೆಳ್ಳಿ ಕವರಿಂಗ್ ಬರುತ್ತಲ್ಲ ಆ ಥರ. ಅಂದರೆ ಸಿಲ್ವರೇ ನೋಡಿ, ಸಿಲ್ವರ್ದು ತಿರ್ಪು ಎಲ್ಲ ಸಿಲ್ವರೇ ಬಂದಿದೆ. 700 ರುಪೀಸ್ ಆಗುತ್ತೆ. ಇದನ್ನು ವೇರ್ ಮಾಡಿದಾಗ ಫ್ರೆಂಡ್ಸ್ ಸೇಮ್ ಒಳ್ಳೆ ಡೈಮಂಡ್ ಲುಕ್ಕಲ್ಲೇ ಇರುತ್ತೆ. ಒಂಥರ ನೋಡೋಕ್ಕೂ ಟ್ರೆಂಡಿ ಆಗಿದೆ. ಸೊ ಕೆಲವರೆಲ್ಲ ಇಷ್ಟಪಡ್ತಾರಲ್ಲ. ಆಮೇಲೆ ಕೆಲವ್ರಿಗೆ ಚಿನ್ನದ್ದು ಬೆಳ್ಳಿದು ಬಿಟ್ಟರೆ ಆರ್ಟಿಫಿಷಿಯಲ್ ಎಲ್ಲ ಆಗಲ್ಲ, ಕಿವಿ ಗಾಯ ಥರ ಆಗುತ್ತೆ. ಈವನ್ ನನಗೂ ಆಗುತ್ತೆ. ನನಗೆ ಚಿಕ್ಕ ಹುಡುಗಿಯಿಂದನೂ ಗೋಲ್ಡ್ ಸಿಲ್ವರ್ ಬಿಟ್ಟರೆ ಬೇರೆದು ಇಟ್ಟರೆ ಗಾಯ ಆಗಿಬಿಡೋದು, ಇವಾಗಲೂ ಆಗುತ್ತೆ. ಸೊ ಅದಕ್ಕೆ ಒಂದು ದಿನದ ಮೇಲೆ 2 ದಿನ ಇಟ್ಕೊಂಡ್ರೂ ನಂಗೆ ಗಾಯ ಆಗಿಬಿಡುತ್ತೆ, ಆ ಥರ ಆಗುತ್ತೆ ನನಗೆ. ಸೊ ಇದು ನೋಡಿ ಎಲ್ಲ ಪೆಂಡೆಂಟ್ಗಳು ತುಂಬಾ ಚೆನ್ನಾಗಿದೆ, ಒಳ್ಳೊಳ್ಳೆ ಪ್ಯಾಟ್ರನ್ನಲ್ಲಿದೆ. ಸೊ ಯಾವ್ದಾರ ಸಿಲ್ವರ್ದು ಚೈನ್ ತೊಗೊಂಡು ಹಾಕೋಬೋದು. ಇದು ನೋಡಿ 500 ರುಪೀಸ್ವರೆಗೂ ನಿಮ್ಗಾಗುತ್ತೆ. ಒಂದು ಸ್ವಲ್ಪ ಡಿಸ್ಕೌಂಟೂ ಮಾಡಿಕೊಡ್ತಾರೆ. ಮತ್ತು ಇದು ನೋಡಿ ಮಧ್ಯದಲ್ಲಿ ಒಂದು ರೆಡ್ ಸ್ಟೋನ್ ಥರ ಬಂದಿದೆ, ಗ್ರೀನ್ ಕಲರ್ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಬೇಕು ಅಂದರೆ ನೀವು ಬೇಕಾದ್ರೆ ಪಾಲಿಶೂ ಹಾಕ್ಸ್ಕೋಬೋದು, ಆವಾಗ ಗೋಲ್ಡ್ ಫಿನಿಶಿಂಗಲ್ಲಿ ಬರುತ್ತೆ. ಬಟ್ ಕೆಲವರೆಲ್ಲ ಸಿಲ್ವರೇ ಇಷ್ಟಪಡ್ತಾರಲ್ವಾ. ಸೊ ಸಿಲ್ವರ್ ಒಂಥರ ನೋಡೋದಕ್ಕೆ ಲುಕ್ ಆಗಿರುತ್ತೆ. ಸೊ ಆ ಥರ. ಸೊ ಇವಾಗ ತೋರಿಸ್ತಾ ಇರೋದೆಲ್ಲ ನೋಡಿ ಒಂದು ಸ್ವಲ್ಪ ಇದು ಚಿಕ್ಕದಾಗಿ ಬರುತ್ತೆ. ಇದೆಲ್ಲ ನಾವು ಜೀನ್ಸ್ ಮೇಲೆ ಅದಕ್ಕೆಲ್ಲ ಹಾಕೋಬೋದು. ನಾನು ಅದಕ್ಕೇ ಹೇಳಿದ್ದು, ಕೆಲವ್ರಿಗೆ ಸಿಲ್ವರು ಗೋಲ್ಡ್ ಬಿಟ್ಟು ಬೇರೆದು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಗಾಯ ಥರ ಆಗುತ್ತೆ. ಸೊ ಅಂಥವರೆಲ್ಲ ಇದು ವೇರ್ ಮಾಡ್ಬೋದು. ಇದೇ ವ್ಲಾಗ್ನಲ್ಲಿ ನಾನು ಮನಿ ಸೇವಿಂಗ್ ಟಿಪ್ಸ್ದು, ಅಂದರೆ ಚಿನ್ನನ ನಾವು ಹೆಂಗೆ ಇನ್ವೆಸ್ಟ್ ಮಾಡ್ಬೋದು ಅದ್ರ ಬಗ್ಗೆ ಹೇಳಿದ್ದೀನಿ. ಸೊ ಹಾಗೆ ಫುಲ್ ವಾಚ್ ಮಾಡ್ಕೊಂಡು ಬನ್ನಿ ಅಂತ ಕೇಳ್ಕೊತೀನಿ. ನಾನು ಹೇಗೆ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿ ನಾನು ಗೋಲ್ಡ್ದು ತೊಗೊಂಡಿದ್ನಲ್ಲ, ಸೊ ಅದು ವೇರ್ ಮಾಡಿರೋದು ಅದ್ರ ಬಗ್ಗೆ ಹೇಳ್ತೀನಿ. ಮತ್ತು ಇದು ನೋಡಿ ಫ್ರೆಂಡ್ಸ್, ಜುಮ್ಕಾ ಥರ ಇದೆ. ಇದು ನೀವು ಪಾಲಿಷ್ ಮಾಡಿಸ್ಕೊಂಡ್ರೆ ಸೇಮ್ ಚಿನ್ನದ ಥರ ಜುಮ್ಕಾ ಆಗುತ್ತೆ. ಸೊ ಎಲ್ಲದಕ್ಕೂ ತಿರ್ಪು ಏನು ಗೊತ್ತಾ, ಚೆನ್ನಾಗಿರೋದು ಚಿನ್ನದಲ್ಲಿ ಹೆಂಗೆ ಬರುತ್ತೋ ಹಂಗೆ ಇದೆ ನೋಡಿ. ಸೊ ಇದೆಲ್ಲ ಒಂದು 400 ರುಪೀಸ್ ಆ ಥರ ಬರುತ್ತೆ. ಸೊ ಸಿಲ್ವರ್ ಪ್ರೈಸ್ ಒಂದು ಸ್ವಲ್ಪ ಕಡಿಮೆ ಆಗಿದೆ. 179 ಇತ್ತಲ್ಲೋ, 169 ರುಪೀಸ್ ಥರ ಆಗಿದೆ. 10 ರೂಪಾಯಿ ಕಡಿಮೆ ಆಗಿದೆ ಅಷ್ಟೇ. ಆ್ಯಕ್ಚುಲಿ ಏನು ಗೊತ್ತಾ, ಹಾಗೆಯೇ ನಾವು ಡೈರೆಕ್ಟಾಗಿ ಹೋಗಿ ಅವ್ರ ಹತ್ರ ತೊಗೊಂಡ್ರು ಅವ್ರು ಡಿಸ್ಕೌಂಟ್ ಅಂತೂ ಮಾಡೇ ಕೊಡ್ತಾರಲ್ವ. ಸೊ ಅವಾಗ ಕಡಿಮೆ ಆಗೇ ಆಗುತ್ತೆ. ಸೊ ಕಡಿಮೆ ಹೆಂಗಾಗಬೇಕು ಅಂದರೆ ನಿಮಗೆ ಒಂದು ಸ್ವಲ್ಪ 50 ರೂಪಾಯಿ 60 ರೂಪಾಯಿ ಥರ ಕಡಿಮೆ ಆದರೆ ಪರ್ ಗ್ರಾಮ್ಗೆ ಆವಾಗ ವರ್ತ್ ಅದು. ಸೊ ಆ ಥರ. ಸೊ ಇದು ನೋಡಿ ಗ್ರೀನ್ ಕಲರ್ದು ಬಂದಿರೋದ್ರಿಂದ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಾನು ಕೆಲವರೆಲ್ಲ ತುಂಬ ಕೇಳ್ತೀರಲ್ಲ ಸಿಲ್ವರ್ದೆಲ್ಲ ತೋರಿಸಿ ಅಂತ, ಸೊ ಅದಕ್ಕೇ ಈ ಥರ ಒಂದು ವಿಡಿಯೋ ಮಾಡ್ತಾ ಇರೋದು. ಸೊ ಇದು ನೋಡಿ ಒಂಥರ ಬ್ಲೂ ಕಲರಲ್ಲಿ ಬಂದಿದೆ. ಏನು ಗೊತ್ತಾ, ಚಿನ್ನದ್ದು ಬೆಳ್ಳಿದು ನೋಡೋದಕ್ಕೇ ಲುಕ್ ಇರುತ್ತೆ ತುಂಬ ವೇರ್ ಮಾಡಿದಾಗ. ಸೊ ಬನ್ನಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ. ಇಷ್ಟ ಆದರೆ ಸಬ್ಸ್ಕ್ರೈಬ್. ಏನು ಗೊತ್ತಾ ಫ್ರೆಂಡ್ಸ್, ಗೋಲ್ಡ್ದು ಪ್ರೈಸು ದಿನೇ ದಿನೇ ಜಾಸ್ತಿ ಆಗ್ತಾ ಇರುತ್ತೆ, ಓಕೆನಾ. ಸೊ ಇವಾಗ ನೋಡಿ, ನಾನು ಈ ಓಲೆ ತೊಗೊಂಡಾಗ ಎಷ್ಟು ಗೊತ್ತಾ, ಜಸ್ಟ್ 7,700 ಆ ಥರ ಇದ್ದಿದ್ದು. 8,000 ಇತ್ತು ಇದು. ಆಲ್ಮೋಸ್ಟ್ ಒಂದು 6 ತಿಂಗಳಲ್ಲೇ ತುಂಬ ವೇರಿಯೇಷನ್ ಆಯಿತು, ಅಂದರೆ ಜಾಸ್ತಿ ಆಗಿಬಿಡ್ತು, ಇದ್ದಕ್ಕಿದ್ದಂಗೆ ಜಾಸ್ತಿ ಆಯಿತು. ಇವಾಗ ನೋಡಿ ಆಲ್ಮೋಸ್ಟ್ ನಮಗೆ ತೊಗೋಬೇಕು ಅಂದರೆ 11,900 ಚಿಲ್ಲರೆ ಅಲ್ವಾ, ಆಲ್ಮೋಸ್ಟ್ 12,000 ಅಂತಲೇ ಅಂದ್ಕೊಡಿ. ಅಂದರೆ ಒಂದು ಸಲ 11,1500 ಹತ್ತತ್ರ ಬಂದಿರುತ್ತೆ, ಇನ್ನೊಂದು ಸಲ 11,900ವರೆಗೂ ರೀಚ್ ಆಗಿರುತ್ತೆ. ಸೊ ಆ ಥರ ವೇರಿಯೇಷನ್ ಆಗ್ತಾ ಇರುತ್ತೆ ಗೋಲ್ಡಲ್ಲಿ. ಸೊ ಅದಕ್ಕೆ ಹೇಳೋದು, ಯಾವಾಗಲೂ ಗೋಲ್ಡಿಗೆ ಇನ್ವೆಸ್ಟ್ ಮಾಡೋದು ಏನು ಗೊತ್ತಾ, ನಮಗೆ ಮುಂದೇನೂ ನಾವು ಏನು ಬೇಕಾದ್ರೆ ಅದನ್ನು ಕೊಟ್ಟು ಏನಾರ ತೊಗೋಬೋದು.
ಇಲ್ಲ ನಾವು ಫಂಕ್ಷನ್ಸ್ಗೆಲ್ಲ ವೇರ್ ಮಾಡಿರ್ತೀವಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರುತ್ತೆ ನಮಗೆ, ಓಕೆನಾ. ಸೊ ಫಸ್ಟ್ ನೀವು ಚೆನ್ನಾಗಿ ಹಾಕ್ಕೊಳ್ಳಿ, ಆಮೇಲೆ ನಿಮ್ಮ ಮಕ್ಕಳಿಗೆ ಅದನ್ನು ಕೊಡಿ. ಸೊ ಅದೇ ನನ್ನ ಒಂದು ಪಾಲಿಸಿ, ಓಕೆನಾ. ಸೊ ಆ ಥರ. ಸೊ ಆದಷ್ಟು ಏನು ಮಾಡಿ ಅಂದರೆ ತುಂಬ ಜಾಸ್ತಿ ಖರ್ಚಾಗುವಂತಹ ಜಾಗದಲ್ಲಿ ಒಂದು ಸ್ವಲ್ಪ ದುಡ್ಡನ್ನ ಉಳಿಸೋಕ್ಕೆ ಟ್ರೈ ಮಾಡಿ, ಓಕೆನಾ. ಸೊ ಅದನ್ನು ನಾನು ಹೇಳೋದು ಏನು ಗೊತ್ತಾ, ಇವಾಗ ರೇಷ್ಮೆ ಸ್ಯಾರೀಸ್ ಎಲ್ಲ ತೊಗೋತೀರ ಅಲ್ವಾ. ಇವಾಗ ನಾನು ವೇರ್ ಮಾಡಿರೋದು ನೋಡಿ ಫ್ರೆಂಡ್ಸ್, ಇದು ಕ್ರೇಪ್ ಸಿಲ್ಕ್, ಮೈಸೂರು ಸಿಲ್ಕ್. ಇದರಲ್ಲಿ ಇವಾಗ ಸೆಮಿ ಕ್ರೇಪ್ ಅಂತ ಬರುತ್ತೆ ನೋಡಿ, ಅದು. ಸೊ ನಾನು ನಿಮಗೆ ತೋರಿಸಿದೆ ಅಲ್ವಾ, ಇದು 1850 ಏನೋ ಸಮಥಿಂಗ್ ಆಗಿತ್ತು. ನಾನು ಇದು 1650 1700 ಏನೋ ಕೊಟ್ಟಿದ್ದು, ಮರ್ತೋಗಿದ್ದೀನಿ ನಾನು. ಸೊ ಆ ಥರ. ಸೊ ಅದನ್ನೇ ಹೇಳಿದ್ದು, ನಾವು ಕಡಿಮೆ ದುಡ್ಡು ಕೊಟ್ಟು ಒಳ್ಳೆ ಲುಕ್ ಬರೋಂಗೆ ಮಾಡ್ಕೋಬೋದು. ಅದೇ ದುಡ್ಡಲ್ಲಿ ನಾವು ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ಬೋದು. ಸೊ ನೋಡಿ, ವೇರ್ ಮಾಡಿದಾಗ ಒಂಥರ ಇದ್ರ ಥರನೇ ಕಾಣುತ್ತೆ, ಸಿಲ್ಕ್ ಸ್ಯಾರಿ ಥರನೇ ಇರುತ್ತೆ, ಮೈಸೂರು ಸಿಲ್ಕ್ ಥರನೇ. ವೇರ್ ಮಾಡೋದಕ್ಕೂ ಈಸಿ, ಒಂಥರ ಸಾಫ್ಟಾಗಿರೋದ್ರಿಂದ ನಾವು ಕ್ಯಾರಿ ಮಾಡೋದಕ್ಕೂ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಲುಕ್ಕಾಗಿ ಅನಿಸುತ್ತೆ, ಓಕೆನಾ. ಸೊ ಅದನ್ನು ನಾನು ಹೇಳ್ತಾ ಇರೋದು. ಕೆಲವರೆಲ್ಲ ನೀವೇನು ಮಾಡ್ತೀರಾ ಅಂದರೆ, ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಯಾರಿಗೆ ಆ ಥರ ಮಾಡೋದು. ಇವನ್ ನಾನೇ ನೋಡಿದ್ದೀನಿ, ನನ್ನ ಫ್ರೆಂಡ್ ಸರ್ಕಲಲ್ಲಿ ಇರ್ಬೋದು, ರಿಲೇಟಿವ್ಸಲ್ಲಿ ಇರ್ಬೋದು, ಎಲ್ಲ ಏನು ಮಾಡ್ತಾರೆ ಅಂದರೆ, ತುಂಬ ಜನಕ್ಕೆ ಕ್ರೇಜು ಏನು ಅಂದರೆ, ಜಾಸ್ತಿ ದುಡ್ಡದು ಸ್ಯಾರಿ ತೊಗೊಂಡ್ರೆ ಎಲ್ಲ ಫಂಕ್ಷನ್ಸಲ್ಲಿ ರಿಲೇಟಿವ್ಸ್ ಎಲ್ಲ ಸಿಗ್ತೀವಲ್ವಾ. ಸೊ ಅವಾಗ ಎಲ್ಲ ಹೇಳ್ಕೊತಾ ಇರ್ತಾರೆ, ನಂದು 20,000, ನಂದು 25,000 ಅಂತ. ಸೊ ನಂದು ಕೇಳಿದಾಗ ನಾನು ಹೇಳ್ತೀನಿ, ನಾನು ಜಸ್ಟ್ 1,500, 2,000, 2,500, 3 ಆ ಥರನೇ. ಅದರಲ್ಲಿ ನಾನು ಲುಕ್ ಬರುವಂಗೆ ಮಾಡ್ಕೊಡೋದು, ಓಕೆನಾ. ಅಂದರೆ ವೇರ್ ಮಾಡಿದಾಗ ತುಂಬ ಯುನೀಕ್ ಲುಕ್ಕಲ್ಲಿ ಇರ್ತೀವಿ, ಚೆನ್ನಾಗಿ ಕಾಣಿಸುತ್ತೆ. ನಾನು ಜಾಸ್ತಿ ಅದೇ ದುಡ್ಡನ್ನ ಗೋಲ್ಡಿಗೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾನು ತಗೊಳ್ಳಲ್ಲ ಅಂತ ಅಲ್ಲ, ಸ್ಯಾರೀಸ್ ತೊಗೊಂಡ್ರು ಕಡಿಮೆ ದುಡ್ಡಲ್ಲಿ ತೊಗೊಂಡ್ರು ಅದನ್ನು ಚೆನ್ನಾಗಿ ಕಾಣಿಸೋಂಗೆ ನಾನು ಮಾಡ್ಕೊಡೋದು, ಓಕೆನಾ. ಸೊ ಅದನ್ನು ಐಡಿಯಾ ಕೊಡ್ತಾ ಇರೋದು ನಿಮಗೆ. ಸೊ ನೀವೂ ಅದೇ ಥರ ಮಾಡ್ಕೋಬೋದು ಅಂತ ಹೇಳ್ತಾ ಇರೋದು. ಬಿಕಾಸ್ ಏನಾಗುತ್ತೆ ಅಂದರೆ, ನಾವು ಯಾವ ಥರ ವೇರ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವರೆಲ್ಲ ನೋಡಿ, ನೀವು 20,000 ದುಡ್ಡಿರ್ತಾರೆ, 25, 30, 50, 60,000 ದುಡ್ಡಿರ್ತಾರೆ, ಬಟ್ ಅದು ಲುಕ್ಕೆ ಕಾಣಿಸ್ತಾ ಇರಲ್ಲ. ಸಿಂಪಲ್ ಆಗಿರೋ ಸ್ಯಾರಿ ಅಂದರೆ, ಕಡಿಮೆ ದುಡ್ಡಿನ ಸ್ಯಾರಿನಲ್ಲೂ ನಾವು ತುಂಬ ರಿಚ್ನೆಸ್ ಕಾಣಿಸ್ಕೋಬೋದು, ಚೆನ್ನಾಗಿ ನೋಡೋದಕ್ಕೆ ತುಂಬ ಟ್ರೆಂಡಿಯಾಗಿ ಆ ಥರ ಎಲ್ಲ ಕಾಣಿಸುತ್ತೆ, ಓಕೆನಾ. ಸೊ ಆ ಥರ. ಸೊ ಅದಕ್ಕೆ ಹೇಳೋದು, ಯಾವಾಗಲೂ ಯಾವುದು ಉಳಿಸ್ಬೋದೋ ಅದರಲ್ಲಿ ಉಳಿಸಿ. ಸ್ಯಾರೀಸಲ್ಲಿ ಕಡಿಮೆ ದುಡ್ಡನ್ನು ತೊಗೊಂಡು ಚೆನ್ನಾಗಿ ಕಾಣೋದು ಮಾಡ್ಕೊಳ್ಳಿ. ಸೊ ಇದು ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಆ ಥರ ಅಲ್ವಾ, ಸಿಲ್ಕ್ ಲುಕ್ಕೇ ಇದೆ. ಇದು ಬಾರ್ಡರ್ ಎಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಸೊ ನಾನು ಅದಕ್ಕೆ ನೋಡ್ಬಿಟ್ಟೆ ತೊಗೊಂಡಿರೋದು. ವೇರ್ ಮಾಡಿದಾಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ, ಓಕೆನಾ ಫ್ರೆಂಡ್ಸ್. ಸೊ ಆ ಥರ ಆದಷ್ಟು ದುಡ್ಡನ್ನ ಸೇವ್ ಮಾಡಿ ತಿಂಗಳು ಒಂದು ಪರ್ಸಲ್ಲಿ ಎತ್ತಿಟ್ಬಿಡಿ. ನಿಮ್ಮದೆಲ್ಲ ಅಂದ್ಬಿಟ್ಟು ಎತ್ತಿಡಿ, ತೆಗಿಯೋಕ್ಕೆ ಹೋಗಬೇಡಿ ಅದನ್ನು. ನಾನೇನು ಹೇಳ್ತಿದ್ದೀನಿ ಅಂದರೆ, ಗೋಲ್ಕದಲ್ಲಿ ಹಾಕಿ ಇಲ್ಲ ಪರ್ಸಲ್ಲಿ ಹಾಕಿ ಸ್ವಲ್ಪ ದುಡ್ಡು ಕಲೆಕ್ಟ್ ಆದಾಗ ಗೋಲ್ಡು ಕಾಯಿನ್ಸ್ ನಿಮ್ಗೆ ಇಷ್ಟ ಇದ್ದರೆ ತೊಗೊಳ್ಳಿ, ಇಲ್ಲ ಸಿಲ್ವರ್ ಕಾಯಿನ್ಸ್ನ ತೊಗೊಳ್ಳಿ. ಸಿಲ್ವರ್ ಕಾಯಿನ್ಸ್ನಲ್ಲೂ ದುಡ್ಡು ಸಿಗುತ್ತೆ. ನಾನೇ ತೊಗೊಂಡಿದ್ದೀನಿ. ನಂದು ಸಿಲ್ವರ್ ಕಾಯಿನ್ಸ್ನೆಲ್ಲ ಕೊಟ್ಬಿಟ್ಟು ನಂದು ಸಿಲ್ವರ್ ಕಾಯಿನ್ಸ್ನೆಲ್ಲ ಕೊಟ್ಬಿಟ್ಟು ಫ್ರೆಂಡ್ಸ್, ನಾನು ಬೇರೆ ಏನಾರು ಒಂದು ಸಣ್ಣದು ತೊಗೊಂಡು ದುಡ್ಡನ್ನು ಇಸ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಗೆ ಯೂಸ್ಫುಲ್ ಆಗಲಿ ಅಂತ ಹೇಳ್ತಿರೋದು, ಓಕೆನಾ. ಸೊ ನಾನೊಂದು ಏನು ಮಾಡಿದ್ದೆ ಅಂದರೆ, ಒಂದು ಪೆಂಡೆಂಟ್ ಥರ ತೊಗೊಂಡಿದ್ದೆ, ಓಕೆನಾ, ಸಿಲ್ವರ್ ಗೋಲ್ಡ್ ಜ್ಯುವೆಲ್ರಿದು. ಸೊ ಅದನ್ನು ನಾನು ತೊಗೊಂಡಾಗ ಒಂದು 8,000 ಇತ್ತು. ಸೊ ಅದನ್ನು ಸೇಲ್ ಮಾಡಿದೆ ಮೊನ್ನೆ. ಒಂದು ಬೇರೆ ಏನೋ ಒಂದು ತೊಗೊಂಡು, ಒಂದು ಸಿಲ್ವರ್ದು ಒಂದು ಪುಟಾಣಿ ಇದು ದೀಪ ಥರ ಬರುತ್ತಲ್ಲ, ಅದನ್ನು ತೊಗೊಂಡೆ. ಸೊ ಅದನ್ನು ತೊಗೊಂಡು ಈ ಮಿಕ್ಕಿದ ಅಮೌಂಟು ನನಗೆ ಸಿಕ್ತು. ಎಷ್ಟು ಸಿಕ್ತು ಅಂದರೆ 14,000 ರುಪೀಸ್ ಸಿಕ್ತು ನನಗೆ, ಆ ಥರ. ಸೊ ಅವಾಗ ನೀವೇ ಹೇಳಿ, ನಾವು ಹಾಕಿರೋ ದುಡ್ಡಿಗೂ 8,000 ನಾನು ಇನ್ವೆಸ್ಟ್ ಮಾಡಿದ್ದೆ. ಸೊ ಅದರಲ್ಲೆಲ್ಲ ಲೆಸ್ ಆಗಿ 14 ಸಿಕ್ಕಿರೋದು ಆಶ್ಚರ್ಯನೇ ಅಲ್ವಾ. ಯಾವುದಕ್ಕೂ ನಮಗೆ ಅಂದರೆ ಇದಾಗಿಲ್ಲ, ವೇಸ್ಟೇಜ್. ಸೊ ನೋಡಿ ಫ್ರೆಂಡ್ಸ್, ಇದೇ ಥರ. ಸೊ ಇದು ಎಷ್ಟಿತ್ತು ಅಂದರೆ 7 ಗ್ರಾಮ್ಸಲ್ಲಿ ನಾನು ತೊಗೊಂಡಿದ್ದು. ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿ ತೊಗೊಂಡಿರೋದು. ಆ ವಿಡಿಯೋ ಚೆಕ್ ಮಾಡಿ ನೋಡಿ. ಅದು ನೋಡಿಲ್ಲ ಅಂದರೆ ಆ ವಿಡಿಯೋನ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿ ನಾನು ಚಿನ್ನದ ಕಿವಿ ಒಲೆ ತೊಗೊಂಡಿದ್ದೀನಿ ಅಂತ ಹಾಕಿದ್ದೀನಿ. ಸೊ ಅದರಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸೊ ಫಸ್ಟ್ ತೊಗೊಂಡಾಗ ಬರೀ ಇದು ಮೇಲ್ ಮಾತ್ರ ಇತ್ತು, ಕೆಳಗಡೆ ಬೀಡ್ಸ್ ಏನೂ ಇರಲಿಲ್ಲ. ಸೊ ಅದಾದಮೇಲೆ ನಾನು ಮೈಸೂರಿಗೆ ಹೋದಾಗ ಅಲ್ಲಿ ಮಾಡಿಸಿದ್ದು. ಆಲ್ರೆಡಿ ನಿಮ್ಗೊಂದು ವ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ಇವತ್ತು ಒಂದು ಫಂಕ್ಷನ್ ಇತ್ತು, ಸೊ ಅದಕ್ಕೆ ವೇರ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇರೋದು. ಸೊ ನೋಡಿ, ಇದು ನಮ್ಮ ಅಮ್ಮ ಕೊಡಿಸಿರೋ ಅಂತಹ ಸ್ಯಾರಿ, ಅದನ್ನು ಉಟ್ಟಿದ್ದೀನಿ ಇವತ್ತು. ಸೊ ನೋಡಿ ಫ್ರೆಂಡ್ಸ್, ಈ ಥರ ಇದೆ. ಆರೆಂಜಿಗೆ ಒಂಥರ ವೈನ್ ಕಲರ್, ಓಕೆನಾ. ಸೊ ಅದೇ ಥರ
ಸೊ ಏನು ಅಂದರೆ ಆದಷ್ಟು ಮನಿನ ಸೇವ್ ಮಾಡಿ ಏನಾರ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ, ಇಲ್ಲ ಒಂದು ಸಿಲ್ವರ್ ಕಾಯಿನ್ಸ್ನ ತೆಗೆದಿಟ್ಕೋಬೋದು. ಸಿಲ್ವರ್ ಕಾಯಿನ್ಸ್ ಜಾಸ್ತಿ ಆದಾಗ ಅದು ಕೊಟ್ಟು, ಸೊ ಕೆಲವರೆಲ್ಲ ಕೇಳ್ತಿರಲ್ಲ, ಅದು ಕೊಡೋಕೆ ಹೋದಾಗ 5% 10% ತೆಗಿತಾರೆ ಅಂತ. ಆಲ್ಮೋಸ್ಟ್ ಎಲ್ಲರೂ ತೆಗಿತಾರೆ. ಬಿಕಾಸ್ ಏನಾಗುತ್ತೆ ಅಂದರೆ ಈವನ್ ನಾವು ಗೋಲ್ಡ್ದು 916 ಕಾಯಿನ್ಸ್ ತೊಗೋಬೇಕಾದ್ರೂ ಅವತ್ತಿನ ರೇಟ್ ಏನಿರುತ್ತೋ ಅದು ತೊಗೊಂಡಿರ್ತೀವಿ, ನಾವು ಕೊಡೋಕೆ ಹೋದಾಗ ಅದು 916 ರೇಟಿಗೆ ಹಾಕೋತಾರೆ. ಸೊ ಆ ಥರ ಇದು, ಓಕೆನಾ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಾವು ತೊಗೊಳ್ಳುವಾಗ ಯಾವ ರೇಟ್ ಇರುತ್ತೋ ಕೊಡೋಕೆ ಹೋದಾಗ ತುಂಬ ಜಾಸ್ತಿ ಇರುತ್ತೆ. ಸೊ ಅದರಿಂದ ನಮಗೇನು ಲಾಸ್ ಏನಿರಲ್ಲ, ಆಲ್ರೆಡಿ ನಾವು ಇನ್ವೆಸ್ಟ್ ಮಾಡಿರ್ತೀವಿ ಅಲ್ವಾ. ಸೊ ಆ ಥರ ಇದು, ಓಕೆನಾ. ಸೊ ಇವಾಗ ನಾನು ಬೆಳ್ಳಿದು ಕಿವಿ ಓಲೆ ಎಲ್ಲ ತೋರಿಸಿದ್ನಲ್ಲ, ಅದು ಅಷ್ಟೇ ಎಷ್ಟು ಒಂದು 450 ರುಪೀಸ್ 500ಗೆಲ್ಲ ತುಂಬಾ ಚೆನ್ನಾಗಿರೋದು ಸಿಗುತ್ತೆ. ಸೊ ನಿಮ್ಗೆ ಹಾಕೊಂಡು ಬೋರ್ ಆದ್ರೂ ಅದನ್ನು ಒಂದು ಕಡೆ ಎತ್ತಿಡಿ. ಒಂದು ಸ್ವಲ್ಪ ವರ್ಷ ಮಕ್ಕಳಿಗೆಲ್ಲ ಹಾಕಿ ಅವರು ಅದನ್ನು ಯೂಸ್ ಮಾಡ್ತಿಲ್ಲ ಅಂದಾಗ ಅದನ್ನು ಎತ್ತಿಟ್ಬಿಟ್ಟು ಅದನ್ನು ಕೊಟ್ಬಿಟ್ಟು ಬೇಕಾದ್ರೆ ನೀವು ಬೇರೆ ಏನಾರು ತೊಗೋಬೋದು. ಸೊ ಆ ಥರ ಅದಕ್ಕೇ ಹೇಳಿದ್ದು, ಗೋಲ್ಡ್ ಮತ್ತು ಸಿಲ್ವರ್ಗೆ ಇನ್ವೆಸ್ಟ್ ಮಾಡೋದ್ರಿಂದ ಅದು ವೇಸ್ಟ್ ಏನಿಲ್ಲ. ಯಾವತ್ತಿದ್ರೂ ನಿಮಗೆ ಅದು ಫ್ಯೂಚರಲ್ಲಿ ತುಂಬ ನಿಮಗೆ ಅದು ಒಂದು ಇದು ಇನ್ವೆಸ್ಟ್ಮೆಂಟ್ ಥರ, ಓಕೆನಾ. ಸೊ ಮನಿ ಸೇವಿಂಗ್ ಟಿಪ್ಸ್ ಆವಾಗವಾಗ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ನಿಮ್ಮ ಕೈಲಿ ಅಷ್ಟು ದುಡ್ಡನ್ನು ಸೇವ್ ಮಾಡಿಬಿಟ್ಟು ಈ ಥರ ಏನಾರ ಗೋಲ್ಡ್ ಕಾಯಿನೋ ಇಲ್ಲ ಇದು ಸಿಲ್ವರ್ ಇದಕ್ಕೆ ಇದು ಮಾಡಿ. ನಾನು ಯಾಕೆ ಗೋಲ್ಡ್ ಕಾಯಿನ್ನ ಪ್ರಿಫರ್ ಮಾಡಲ್ಲ ಅಂದರೆ, ಇವಾಗ ನೋಡ್ತಾ ಇದ್ದೀರಲ್ಲ, ನಂಗೆ ಈ ಥರ ಜ್ಯುವೆಲ್ರಿಗಳು ತುಂಬ ಇಷ್ಟ ವೇರ್ ಮಾಡೋಕ್ಕೆ. ಸೊ ಏನು ಅಂದರೆ ನಾವೆಲ್ಲ ಫಸ್ಟು ಚೆನ್ನಾಗಿ ಹಾಕ್ಕೊಂಡು ಎಂಜಾಯ್ ಮಾಡಬೇಕು. ಕಾಯಿನ್ಸ್ ಬೇಕಾದ್ರೆ ಹಂಗೆ ತೆಗೆದಿಡ್ಬೋದು, ಆಮೇಲೆ ಅದನ್ನು ಕೊಟ್ಟು ಬೇರೆ ಏನಾರು ತೊಗೋಬೋದಲ್ವಾ. ಸೊ ಅದಕ್ಕೆ ಆಮೇಲೆ ನೀವು ಕಾಯಿನ್ಸ್ ಎಲ್ಲ ತೆಗೆದಿಟ್ಕೊಂಡು ಆಮೇಲೆ ಹಾಕೋಬೇಕು ಅಂದ್ರೂ ಅದು ಹಾಕ್ಕೊಳಕ್ಕೆ ಇಂಟ್ರೆಸ್ಟ್ ಇರಲ್ಲ ಅದು. ಸೊ ಅದಕ್ಕೆ ಫಸ್ಟು ನಿಮ್ಗೆ ಏನು ಇಷ್ಟನೋ ಅದನ್ನು ಹಾಕ್ಕೊಂಡು, ಸೊ ಇದು ನೋಡಿ, ಇದೆಲ್ಲ ಈ ನೆಕ್ಲೆಸ್ಗೆ ನಾನು ನಿಮ್ಗೆ ಹೇಳಿದ್ದು ಮ್ಯಾಚ್ ಆಗಂಗೆ ಈ ಕಿವಿ ಓಲೆ. ಸೊ ಇದರಲ್ಲೂ ನೋಡಿ ರೆಡ್ ಬೀಡ್ಸ್ ಆಗಿರ್ಬೋದು ಎಲ್ಲ ಬಂದಿದೆ ಅಲ್ವಾ, ಗ್ರೀನು ಮತ್ತು ರೆಡ್ಡು. ಸೊ ಅದೇ ಥರನೇ ಇದರಲ್ಲೂ ಮಾಡಿರೋದು ನಾನು, ಓಕೆನಾ ಫ್ರೆಂಡ್ಸ್. ಸೊ ಆ ಥರ. ಸೊ ನೋಡಿ ಫ್ರೆಂಡ್ಸ್, ನಾನು ವೇರ್ ಮಾಡಿರೋ ಸ್ಯಾರಿನ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಈ ಥರ ಇದೆ, ಆಫ್ ಆ್ಯಂಡ್ ಆಫ್ ಬರುತ್ತೆ. ಅಂದರೆ ಇದು ಕ್ರೇಪ್ ಸಿಲ್ಕ್ ಥರ ಚೆನ್ನಾಗಿದೆ ನೋಡೋದಕ್ಕೆ. ಸೊ ಅದಕ್ಕೆ ಹೇಳೋದು ಯಾವಾಗಲೂ ಏನು ಗೊತ್ತಾ, ಗೋಲ್ಡ್ಗೆ ನಾವು ಇನ್ವೆಸ್ಟ್ ಮಾಡಬೇಕು. ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದಾಗ ನಮ್ಮ ಫ್ಯೂಚರ್ ಬ್ರೈಟಾಗಿರುತ್ತೆ. ಎಲ್ಲ ಥರ ಫಂಕ್ಷನ್ಸ್ಗೂ ನಾವು ವೇರ್ ಮಾಡ್ಬೋದು. ಪ್ಲಸ್ ನಮಗೆ ಒಂದು ಇನ್ವೆಸ್ಟ್ಮೆಂಟ್ ಥರನೂ ಇರುತ್ತೆ. ಸೊ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಇದೆಲ್ಲ ಗುಂಡುಗಳೇ ಒಂದು ಸಪ್ರೇಟಾಗಿ ತೊಗೊಂಡಿದ್ದು. ಫಸ್ಟ್ ಗುಂಡುಗಳು ತೊಗೊಂಡೆ, ಆಮೇಲೆ ಪೆಂಡೆಂಟು, ಆಮೇಲೆ ಇದು ಹಿಂದೆನೂ ಅಷ್ಟೇ ಉಕ್ಸೂ ನಾನು ಗೋಲ್ಡಲ್ಲೇ ಮಾಡಿಸಿರೋದು. ಸೊ ಆ ಥರ. ಸೊ ಒಂದು ಫಂಕ್ಷನ್ಸ್ ಇದ್ದಾಗೂ ಹಾಕೋಬೋದಲ್ವ. ಹಾಗೆ ಇರೋದಕ್ಕಿಂತ ಆರ್ಟಿಫಿಷಿಯಲ್ ಹಾಕ್ಕೊಳ್ಳೋದಕ್ಕೂ ಗೋಲ್ಡ್ ಹಾಕ್ಕೊಳ್ಳೋದು ತುಂಬ ಡಿಫ್ರೆನ್ಸ್ ಇರುತ್ತೆ. ಗೋಲ್ಡ್ ಹಾಕ್ಕೊಂಡ್ರೆ ನಾನು ಹೇಳಿದ್ನಲ್ಲ, ತುಂಬಾ ನಮ್ಮ ಮನೆಯಲ್ಲಿ ಶುಕ್ರ ದೆಸೆದು ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಫಂಕ್ಷನ್ಗೆ ಹೋಗಿದ್ದೆ ಆ್ಯಕ್ಚುಲಿ, ಯಾರ್ದು ರಿಲೇಟಿವ್ದು ಇತ್ತು ಫಂಕ್ಷನ್ನು. ಸೊ ಅದಕ್ಕೋಸ್ಕರ ಅಲ್ಲೇ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಈ ಥರ ಇದೆ, ಓಕೆನಾ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.